ಹೋರಾಟ ಐತಿ ನಮ್ದು. ಇನ್ನು 4 ದಿವಸ ಐತಿ. ಅದಕ್ಕೆ ಮತ್ತೊಮ್ಮೆ ನಾನು ನಿಮ್ಮ ಮುಖಾಂತರ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರನ್ನ, ಇನ್ನೊಬ್ಬ ಪ್ರಭಾವಿ ಸಚಿವೆಯಾಗಿರುವಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ನಾನು ವಿನಂತಿ ಮಾಡ್ಕೊತೀನಿ. ದಯವಿಟ್ಟು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಈಗಲಾದರೂ ಸಹಿತ ಬಹಳ ಮುತುವರ್ಜಿ ವಹಿಸಿ ಈ ಪ್ರಕ್ರಿಯೆಗೆ ಚಾಲನೆ ಕೊಡಬೇಕು. ಈ ಪ್ರಕ್ರಿಯೆಯನ್ನು ಒಂದು ಅಂತಿಮ ಸ್ವರೂಪ ಕೊಡುವಂಥ ನಿಟ್ಟಿನೊಳಗೆ ಪ್ರಯತ್ನ ಮಾಡಬೇಕು. ಅವ್ರ ಮನಸ್ಸು ಮಾಡಿದ್ರೆ ಈಗೂ ಸಹಿತ ಸಾಧ್ಯತೆ. ತುರ್ತಾಗಿ ಅಕಸ್ಮಾತ್ ಈ ಶಾಸಕರ ಅಭಿಪ್ರಾಯ ಸಂಗ್ರಹ ಮಾಡಿನ ಜಿಲ್ಲಾ ವಿಭಜನೆ ಆಗೋದಿದ್ದರೆ ನೀವು ತುರ್ತಾಗಿ 2 ದಿವಸ ಒಂದು ಸಭೆ ಕರೀರಿ. ಸಭೆ ಕರೆಸಿಂದ ನೀವು ನೋಡಿ, ಮಾನ್ಯ ಮುಖ್ಯಮಂತ್ರಿಗಳು ಸಭೆ ಕರೆದ್ರೆ 12 ತಾಸಿನಾಗ ಎಲ್ಲ ಶಾಸಕರಲ್ಲಿ ಹಾಜರಿರ್ತಾರೆ. ಮತ್ತು ಭಾಳಷ್ಟು ಜನರಿಗೆ ಈ ಬೆಳಗಾವಿ ಜಿಲ್ಲಾ ವಿಭಜನೆ ಬೇಕಾಗಿತ್ತು. ಬೆಳಗಾವಿ ಜಿಲ್ಲಾ ವಿಭಜನೆ ಆಗಬೇಕು. ಸರ್ಕಾರದ ಸಂಪನ್ಮೂಲತೆ, ಆರ್ಥಿಕ ಕೊಡುಗೆಗಳು ನಮಗೂ ಬರಲಿ ಅನ್ನೋಂಥ ಮನೋಭಾವನೆ ಐತಿ. ಅದಾಗ ಈ ಜಿಲ್ಲಾ ವಿಭಜನೆ ಪ್ರಕ್ರಿಯೆಗೆ ಪೂರಕವಾಗಿ ನೀವು ಬೆಂಗಳೂರು ಹಾಕೋದು ಸಭೆ ಕರೆದು ಸಹಿತ 8 ತಾಸಿನಾಗ ಬರ್ತಾರೆ. ಬೇಕಾದ್ರೆ ಸಭೆ ಮಾಡ್ಲಿಕ್ಕೆ ಏನು ಅಸಾಧ್ಯದ ಮಾತಿಲ್ಲ. ಇಲ್ಲಾತು ಎಲ್ಲರನ್ನೂ ಸಹಿತ ನೀವು ಅಲ್ಲೇ ಕರೆದ ನೀವು ಅವಲೋಕನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲದ್ರೆ ಫೋನ್ ಮುಖಾಂತರ ನೀವು ಕೇಳ್ಬೋದು. ಅವ್ರ ಅಭಿಪ್ರಾಯ ಕೇಳಿಕೆಂದ ನೀವು ನಿರ್ಣಯ ತಗೋಬಹುದು. ಮತ್ತು ಅದಕ್ಕಿಂತ ಹೆಚ್ಚು ಹೇಳಬೇಕಾದ್ರೆ ಈಗಾಗಲೇ ಎಲ್ಲರೂ ಸಹಿತ ತಮ್ಮ ಅಭಿಪ್ರಾಯ ಹೇಳಿದ್ದಾರೆ. ಯಾರೋ ಹೇಳೋದ್ನಾಗ ನೀವು ಹಬ್ಬದ ಮಾಡಬೇಕು, ಬ್ಯಾಡಾಗಿಲ್ಲ ಅನ್ನೋಂಥ ಭಾವನೆ ಹೇಳಿಲ್ಲ. ನೀವು ಜಿಲ್ಲಾ ವಿಭಜನೆ ಮಾಡ್ರಿ, ಅದ್ರಾಗ ನಮ್ಮದು ಜಿಲ್ಲಾ ಮಾಡೋದು ಕೇಳಿದಾರೋ. ಬಹುಶಃ ಇವತ್ತು 4-5 ಜನ ಕೇಳ್ತಿರ್ಬೋದು. ಬಹುಶಃ ಈ ಪ್ರಕ್ರಿಯೆ, ಜಿಲ್ಲಾ ವಿಭಜನೆ ಪ್ರಕ್ರಿಯೆ ಇನ್ನೂ ಮುಂದೆ ಹೋತಂದ್ರೆ ಬೆಳಗಾವಿ ಜಿಲ್ಲೆದಾಗ 15 ತಾಲೂಕು ಅದಾವು. 15 ತಾಲೂಕದ ಜನ ನಮ್ಮ ಜಿಲ್ಲಾ ಕೇಂದ್ರ ಮಾಡ್ಲಿಕ್ಕೆ ಕೇಳ್ಬೋದು. ಅದು ಅವ್ರ ಹಕ್ಕು, ಅವ್ರ ಸ್ವಾಭಾವಿಕ ಹಕ್ಕು. ಅದ್ರ ಜೊತೆಗೇನೆ ಬಹುಶಃ ಅವರ ಚಿಂತನೆ, ಅಭಿವೃದ್ಧಿ ಪರ ಚಿಂತನೆ ಐತೆ ಅಂತೇಳಿ ಜಿಲ್ಲಾ ಕೇಂದ್ರ ಕೇಳ್ತಿರ್ತಾವೆ. ಅದಕ್ಕೆ ಸರ್ಕಾರದವ್ರು ಎಲ್ಲರ ಮನವಿನ ಅವಲೋಕನ ಮಾಡಿ ನಾವು ಆದ್ರೆ ಯಾವ ಜಿಲ್ಲಾ ಮಾಡಬೇಕು, ಎಷ್ಟು ಜಿಲ್ಲಾ ಮಾಡಬೇಕು, ಯಾವ್ದು ಜಿಲ್ಲಾ ಮಾಡೋದು ಸೂಕ್ತ ಅನ್ನುವಂಥ ಒಂದು ಪರಿಗಣನೆ ನೀವು ಮಾಡಬೇಕಾಗತ್ತೆ, ಅವಲೋಕನ ಮಾಡಬೇಕಾಗತ್ತೆ. ಮಾಡಿ ನೀವು ಒಂದು ಅಂತಿಮ ತೀರ್ಮಾನ ತಗೋರಿ. ಕೊನೆಗಳಿಗೆ ಮಟ್ಟ ಕಾದು ನೋಡ್ತೀವಿ. ಕಾದು ನೋಡ್ಬೇಕು ಮುಂದಿನ ವಿಚಾರ. ನಮ್ಗೆ ಆಶಾಭಾವನೆ ಹೇಳ್ಬೋದು. ನಾವು ಡಿಸೆಂಬರ್ 30 ನಮ್ಮ ಸನ್ಮಾನ್ಯ ಸಚಿವರು ಗೋಕಾಕ್ ಜಿಲ್ಲಾ ಮಾಡ್ಬೋದು ಅನ್ನೋಂಥ ಭಾವನೆ ಐತಿ. ಹಂಗಿದ್ದಾಗ ಅದ್ರ ಬಗ್ಗೆ ನೆಗೆಟಿವ್ ಆಲೋಚನೆ ನಮ್ಮೊಳಗೆ ಇಲ್ಲಿ ಅಲ್ಲಲ್ಲ ಯಾರು ಹೇಳಿ. ಈಗ ಸದ್ಯಕ್ಕೆ ಯಾಕೆ ಏನು ಈ ಜಿಜ್ಞಾಸೆ ಹೊಡೆದು ಬೇಡದ್ರೆ ಇನ್ನೂ 4 ದಿವಸ ಅವಧಿ ಐತಿ. ಅವರು ಎಲ್ಲ ಎಲ್ಲ ನೋಡಿದ್ರಿ ಒಮ್ಮೆ ಪವಾಡಗಳು ಇಮ್ಮಿಡಿಯೇಟ್ ಆಗಿರ್ತಾವ. ಆಗ್ಬೋದು. ಪೂಜ್ಯ ಈಗ ಜಿಲ್ಲಾ ರಚನೆ ಆಗ್ಲಿಲ್ಲ ಅಂದ್ರೆ ನಮ್ಮ ಗೋಕಾಕ್ ಜಿಲ್ಲಾ ಚಾಲನಾ ಸಮಿತಿಯ ಎಲ್ಲ ಸದಸ್ಯರು ಮತ್ತು ಮುಖಂಡರು ಸಹಿತ ನಾವು ನಮ್ಮ ಆತ್ಮಾವಲೋಕನೆ ಮಾಡ್ಕೋಬೇಕಾಗುತ್ತೆ. ರಾಷ್ಟ್ರೀಯಗಳು ಯಾವುದೇ ವರ್ಗಿಲ್ಲ, ಒಡಕನ್ನು ಇಲ್ಲ. ಇವತ್ತಿನ ಮಟ್ಟ ನಾವು ಏನೇ ಅದು ನೋಡೋಣಲ್ರಿ. ಎಲ್ಲರ ನೋಡಿ, ಗೋಕಾಕ್ ಜಿಲ್ಲಾ ರಚನೆ ಮಾಡೋದು ಹೋರಾಟ ಮಾಡೋದು ಹೋರಾಟಗಾರರು ಕ್ಲಿಯರ್ ಸ್ಟ್ಯಾಂಡ್. ಈಗ ಪತ್ರಿಕಾಗೋಷ್ಠಿ ಕರೆದಾಗಲಿ ಅಥವಾ ಮನೆ ಕೊಡೋದಾಗಲಿ ಬೇಡ, ಕ್ಲಿಯರ್ ಸ್ಟ್ಯಾಂಡ್. ನಿಮ್ದು ಸ್ಟ್ಯಾಂಡ್ ಏನೈತಿ? ಜಿಲ್ಲಾ ಮಾಡಾಕ ಹೋರಾಟ ಮಾಡತ್ತಿರೋ ಅಥವಾ ಪ್ರಚಾರ ಒಳಗೆ ಹೋರಾಟ ಮಾಡತ್ತಿರೋ ಅದನ್ನ ನಮ್ಗೆ ಕ್ಲಿಯರ್ ಕೊಡ್ತೀರಿ ಸರ್. ಪ್ರಚಾರ ತಗೋಬೇಕ್ರೆ ನನಗೆ ಬಹಳಷ್ಟು ರಾಜಕಾರಣ ಮಾಡಕ್ ಸಾಧ್ಯತೆ ಇದು ಪ್ರಚಾರ ನೋಡಿ. ಜಿಲ್ಲಾ ಹೋರಾಟದಿಂದ ನನಗೆ ಓಟು ಸಿಗಂಗಿಲ್ಲ ಅಥವಾ ಮತ್ತೊಂದು ರಾಜಕೀಯ ಶಕ್ತಿಯನ್ನು ನಿರ್ಮಾಣ ಆಗಂಗಿಲ್ಲ, ಪ್ರಶ್ನೆನೇ ಇಲ್ಲ. ಇದು ನಮ್ಮ ಪ್ರಾಮಾಣಿಕ ಅಭಿಪ್ರಾಯ. ನಾವು ಈ ಮಣ್ಣಿನೊಳಗೆ ಹುಟ್ಟು ಬಂದೀವಿ. ಗೋಕಾವಿ ನಾಡಿನ ಮಣ್ಣಿನ ಋಣ ನಮ್ಮ ಮೇಲೆ ಐತಿ. ಈ ಭಾಗದ ಜನರು ನಮ್ಮ ಬಗ್ಗೆ ಒಂದು ಏನೋ ಅಭಿಮಾನ ಇಟ್ಟಾರೋ, ಅವರ ಭಾವನೆಗಳಿಗೆ ಪೂರಕವಾದಂಥ ರಾಜಕಾರಣ ಅಥವಾ ಹೋರಾಟಗಳು ನನ್ನಿಂದ ಆಗಬೇಕಾಗೈತಿ. ಅಕಸ್ಮಾತ್ ಗೋಕಾಕ್ ಜಿಲ್ಲಾ ರಚನೆಯ ವಿಷಯದೊಳಗೆ ನಾನು ಏನಾದರೂ ರಾಜಕಾರಣ ಮಾಡಿ ನನ್ನಂತ ತಪ್ಪಿಸ್ತಾ ಯಾರೂ ಅಲ್ಲ. ಅಥವಾ ಜಿಲ್ಲಾ ಹೋರಾಟದ ಯಾವುದೇ ಒಂದು ಹಂತದಲ್ಲಿ ಅಥವಾ ಯಾವುದೇ ಒಂದು ಕ್ಷಣದಲ್ಲಿ ನಾನು ವೈಯಕ್ತಿಕ ರಾಜಕಾರಣದಿಂದ ದೂರ ಇಟ್ಟಿದ್ದೀನಿ. ನಾನು ನೋಡಿಬಿಟ್ಟಿದ್ದೀನಿ. ಇವತ್ತು ಈ ಉತ್ತರ ಕರ್ನಾಟಕ ಹೋರಾಟ ಮಾಡ್ತಿರ್ತೀವಿ. ಉತ್ತರ ಕರ್ನಾಟಕ ಹೋರಾಟದಿಂದ ನಮ್ಮ ರಾಜಕೀಯ ಶಕ್ತಿಯನ್ನು ಬಿಡಂಗಿಲ್ಲ. ಅಷ್ಟು ಹೋರಾಟದ ಶಕ್ತಿಯನ್ನು ಮತ್ತೊಂದು 4 ಮನೆಗೆ ಹೋಗಿದ್ದಾರೆ. 4 ಮಂದಿ ಎಷ್ಟು ಜನ ನನ್ನ ಬಗ್ಗೆ ಒಲವು ಹಾಕಾರೋ. ಆದರೆ ನನಗೆ ನನ್ನ ವೈಯಕ್ತಿಕ ರಾಜಕೀಯ ಈ ನಾಡಿನ ಋಣ ತೀರಿಸೋದು, ಈ ನಾಡು ಅಭಿವೃದ್ಧಿ ಆಗೋದು, ಈ ನಾಡಿನ ವೃತ್ತಿಪರ ಕಾರ್ಯಗಳು ಸರ್ಕಾರದಿಂದ ಆಗಬೇಕು ಅನ್ನೋಂಥ ಭಾವನೆ ಐತಿ. ಅದಕ್ಕೆ ಇದರಲ್ಲಿ ಯಾರ್ದೂ ಇಲ್ಲ. ಚಾಲನಾ ಸಮಿತಿ ಅದ್ರ ನೇತೃತ್ವದೊಳಗೆ ನಾವು ಇನ್ನೂ ಮಟ್ಟ ಹೋರಾಟ ಮಾಡ್ಕೊಂಡು ಬಂದೀವಿ. ಅದರ ಚಾಲನಾ ಸಮಿತಿಯನ್ನು ಒಳಗೊಂಡು ನಾವೆಲ್ಲ ಒಂದು ತೀರ್ಮಾನಕ್ಕೆ ಬರಬೇಕಾಗೈತಿ. ಹೋರಾಟದಿಂದ ಮಾತ್ರ ಗೋಕಾಕ್ ಜಿಲ್ಲಾ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಡಿಸೆಂಬರ್ 31 ನೋಡಿ, ಅಕಸ್ಮಾತ್ ಡಿಸೆಂಬರ್ 31 ಗೋಕಾಕ್ ಅಧಿಕೃತ ಜಿಲ್ಲೆಯಾಗಿ ರಚನೆಯ ಆದೇಶ ಸರ್ಕಾರದಿಂದ ಹೊರಬೀಳಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಹೋರಾಟದ ಮುಖಾಂತರ ನಾವು
ಈ ಜಿಲ್ಲೆ ಮಾಡ್ಲಿಕ್ಕೆ ಸಾಧ್ಯ ಇತ್ತು ಹೊರತಾಗಿ ಅದ್ರ ಹೊತ್ತು ಬೇರೆ ಯಾವ ಮಾರ್ಗಗಳು ನಮ್ಮ ಮುಂದೆ ಉಳಿದಿಲ್ಲ ಅನ್ನೋಂಥ ಮಾತನ್ನ ನೀವು ವಹಿಸ್ಕೋತೀರಿ. ಇಲ್ಲ ಒಂದು ನಿಮಿಷ ಮತ್ತೆ ಗೋಕಾಕ್ ಚಾಲನಾ ಸಮಿತಿ ನೇತೃತ್ವದೊಳಗೆ ಹೋರಾಟ ಮಾಡ್ತೀವಿ. ಸರ್ ಅವ್ರ ಇದು ಮಾಡಿದ್ರ ಅವ್ರ ಹೋರಾಟ ಮಾಡಿ ಜಿಲ್ಲಾನಾಗ ಹಂಗಲ್ರಿ, ಮುಂದೆ ನೀವ್ ಹೆಂಗ್ ಮಾಡೋರು? ಈಗ ನೋಡಿ ಹಾಕ್ತೀವಿ ನಾವು ಈಗಿನ ಹೋರಾಟ ಎಲ್ಲ ಚಾಲನಾ ಸಮಿತಿ ಅಧ್ಯಕ್ಷ ನೇತೃತ್ವದೊಳಗೆ ಮಾಡಾಕ್ತೀವಿ, ಈಗೂ ಮಾಡ್ತೀವಿ. ನಿಮ್ದೊಂದು ಕ್ಲಿಯರ್ ಸ್ಟ್ಯಾಂಡ್ ಹೇಳ್ರಿ ನಾವು ಜಿಲ್ಲಾ ಸರ್, ಅದನ್ನ ಹೋರಾಟ ಸಂಬಂಧ ಅಥವಾ ಜಿಲ್ಲಾ ಸರ್, ನಿಮ್ದು ಕ್ಲಿಯರ್ ಸ್ಟ್ಯಾಂಡ್ ಹೇಳಿ. ನಾ ಒಂದು ಮಾತು ಏನು ಹೇಳಿದ್ರಿ, ಅಕಸ್ಮಾತ್ ಡಿಸೆಂಬರ್ 31 ನೀವು ಹೋರಾಟ ಮಾಡ್ತಿರೋ ಇಲ್ಲ ಒಂದು ನಿಮಿಷ ಡಿಸೆಂಬರ್ 31 ಹ್ಮ್. ಬೆಳಗಾವಿ ಜಿಲ್ಲೆಯ ರಚನೆ ಆದೇಶ ಸರ್ಕಾರ ಮಾಡಲಿಲ್ಲ ಅಂದ್ರೆ ಮುಂದೆ ನೀವು ಅಚ್ಯುತ್ ಪೂಜಾರಿ ಅವರ ಒಬ್ಬರಲ್ಲಿ ಹೋರಾಟ ಮಾಡ್ತಿರೋ ಜಿಲ್ಲಾ ಗೋಕಾಕ್ ಜಿಲ್ಲಾ ಚಾಲನಾ ಸಮಿತಿ ಏನೈತಲ್ರಿ ಎಲ್ಲರೂ ಸಹಿತ ಅದರ ಪ್ರತಿಯೊಬ್ಬ ಸದಸ್ಯ ಮತ್ತು ಅಧ್ಯಕ್ಷರು ಎಲ್ಲರೂ ಕೂಡ ನಾವು ನಮ್ಮ ಆತ್ಮವಿಮರ್ಶೆ ಮಾಡ್ಕೋಬೇಕಾಗೈತಿ. ನಮ್ಮ ಹೋರಾಟ ಹೆಂಗಿರ್ಬೇಕು, ಹೋರಾಟದ ಸ್ವರೂಪ ಹೆಂಗಿರ್ಬೇಕು. ಯಾಕಂದ್ರೆ ನಾನು ಸರ್ ಒಂದು ನಿಮಿಷ ನೋಡಿ, ಡಿಸೆಂಬರ್ 31 ಮಟ್ಟ ಜಿಲ್ಲಾ ಆಗಲಿಲ್ಲ ಅಂತಂದ್ರೆ ಮುಂದೆ ನೀವು ಜಿಲ್ಲಾ ಹೋರಾಟ ಸರ್, ಮುಂದುವರಿಸ್ತಿರೋ ನಿಮ್ಮ ನೇತೃತ್ವದಲ್ಲಿ ಡಿಸೆಂಬರ್ 31 ಆದ ನಂತರ ಇದಕ್ಕೆ ಬಗ್ಗೆ ನಾವು ಪ್ರತಿಕ್ರಿಯೆ ಕೊಡ್ತೇವೆ. ಅದೇನು ಯಾಕಂದ್ರೆ ನಮಗೆ ಮತ್ತೆ 1.5 ವರ್ಷ ಟೈಮ್ ಇರ್ತೈತೆ. ಹಾಗೆ ಜಿಲ್ಲಾ ಹೋರಾಟನ ನಾವು 1.5 ವರ್ಷ ಮಾಡಿ ಏನು ನಿರುಪಯುಕ್ತ ಆಗಿಬಿಡ್ತೈತಿ ಅಂತ. ಯಾಕಂದ್ರೆ ಆ ಸಂದರ್ಭದೊಳಗೆ ಸೆಂಟ್ರಲ್ ಗೌರ್ಮೆಂಟ್ದೊಳಗೆ ಬೆಳಗಾವಿ ಜಿಲ್ಲಾ ಬೌಂಡ್ರಿ ಏನಿರ್ತೈತೆ ಅದ ಊರಿ ಅಸ್ತಿತ್ವವಾಗಿ ಇರ್ತೈತಿ. ಈಗ ನಮ್ಮನ್ನು ಹೋರಾಟದ ಮುಖಾಂತರ ನಾವು ಅದನ್ನ ತಡಿಬೋದ್ರಿ, ಹೋರಾಟಕ್ಕೆ ತಾಕತ್ತು ಇದ್ರಿ. ಈಗ ಅವ್ರು ಏನ್ ಬೌಂಡ್ರಿ ಫಿಕ್ಸ್ ಮಾಡಿರೋ ಅಥವಾ ಜನಗಣತಿ ಏನಾಗತ್ತೆ ಡೆವಲಪ್ಮೆಂಟ್ ಅಲ್ಲ, ಈಗ ಗೋಕಾಕ್ ಗುರುತಿರ್ತಂದಾಗ ಅವ್ರು ಆಟೋಮೆಟಿಕ್ ಅದನ್ನ ನಾವು ಜಿಲ್ಲಾ ಪಾಲಿಕೆ ಮಾಡ್ಬೋದ್ರಿ. ಹೋರಾಟದ ನೀವು ತಗೋಬೇಕಲ್ಲ. ಈಗ ನೀವು ಆಗಿನ 30 ಹಂಗೆ ಹಾಕಿದ್ದಾರೆ. ಡಿಸೆಂಬರ್ 31 ಇನ್ನೂ ನಾವೆಲ್ಲ ಆಶಾಭಾವನೆಗಳಿದ್ದೀವಿ. ನಮ್ಮ ಚಾಲನಾ ಸಮಿತಿರು ಅದೇ ಆಶಾಭಾವನೆ ಅದಕ್ಕೆ ನೋಡೋಣ ಸರ್. ಡಿಸೆಂಬರ್ 31 ಮುಗಿದ ನಂತರ ಇದಕ್ಕೆ ನಾನು ಉತ್ತರ ಕೊಡ್ತೀನಿ, 100% ಉತ್ತರ ಕೊಡ್ತೀನಿ. ಕಾಯಿ ಸರ್, ಈಗ ಇನ್ನೊಂದು ವಿಷಯ ಸರ್, ಡಿಸೆಂಬರ್ 31 ಚಿಕ್ಕೋಡಿ ಅಷ್ಟೇ ಸರ್ ಜಿಲ್ಲಾ ಘೋಷಣೆ ಅಂತ ಒಂದು ಮಾತು ಕೇಳಿ ಬರ್ತಾರೆ ಸರ್. ಅದು ಆ ರೀತಿ ಆದ್ರೆ ಮುಂದೆ ಗೋಕಾಕರ ಮುಂದಿನ ಕ್ರಮ ಸರ್ ನೋಡಿ. ಅದು ಬೇಡ, ಅದ್ರ ಬಗ್ಗೆ ನೀವು ಪ್ರತಿಕ್ರಿಯೆ ಮಾಡೋದು ಬೇಡ. ಯಾಕಂದ್ರೆ ಇನ್ನೂ ನಾವು ಆಶಾಭಾವನೆಗಳಿದ್ದೀವಿ, ಅದ್ರ ಬಗ್ಗೆ ಏನು ಮಾತಾಡೋದು ಬೇಡ. ಸರ್, ಇನ್ನೊಂದು ಜನ ಏನು ಹೇಳ್ತಾರಂತ ಈಗ